ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ KSRTC ಬಸ್ ಮುಖಾಂತರ ಹೇಗೆ ಹೋಗೋದು? ಬೆಂಗಳೂರಿಂದ ಡೈರೆಕ್ಟ್ ಆಗಿ ಸಿಗಂದೂರು ಬಸ್ಗೆ ಹೋಗಬೇಕು. 29 ರೂಪಾಯಿ ಚಾರ್ಜ್ ಮಾಡ್ತಾರೆ. ಡೈರೆಕ್ಟ್ ಆಗಿ ನೀವು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಬೇಕು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಬೆಂಗಳೂರಿಂದ 450 ಕಿಲೋಮೀಟರ್ ದೂರದಲ್ಲಿರುವ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ KSRTC ಬಸ್ ಮುಖಾಂತರ ಹೇಗೆ ಹೋಗೋದು, ಬಸ್ ಚಾರ್ಜ್ ಎಷ್ಟಿದೆ, ಬಸ್ ಟೈಮಿಂಗ್ಸ್ ಏನಿದೆ, ಆಮೇಲೆ ರೀಚ್ ಆದಮೇಲೆ ಸ್ಟೇ ಎಲ್ಲಿ ಮಾಡಬೇಕು, ಎಲ್ಲ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಶೇರ್ ಮಾಡಿ. ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಂಗಳೂರಿಂದ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ರೀಚ್ ಆಗೋಕ್ಕೆ 2 ರೂಟ್ ಇದೆ. ಒಂದು ಬೆಂಗಳೂರಿಂದ ಡೈರೆಕ್ಟಾಗಿ ಸಿಗಂದೂರು ಬಸ್ಗೆ ಹೋಗಬೇಕು, ಇನ್ನೊಂದು ಬೆಂಗಳೂರಿಂದ ಸಾಗರಕ್ಕೆ ಹೋಗಿ ಹೋಗ್ಬೋದು. ಡೈರೆಕ್ಟ್ ಬಸ್ ಸಿಕ್ಕರೆ ಡೈರೆಕ್ಟಾಗಿ ಟೆಂಪಲ್ ಹತ್ರನೇ ಬಿಡ್ತಾರೆ. ಈ ಬಸ್ ಬೆಳಗ್ಗೆ 8:30ರಿಂದ ನೈಟ್ 10ರವರೆಗೂ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಬೇಕಂದ್ರೆ ರಾತ್ರಿ 10 ಗಂಟೆಗೆ ಬಸ್ಸಿಗೆ ಮಾತ್ರ ನೀವು ಟಿಕೆಟ್ ಬುಕ್ ಮಾಡೋಕ್ಕೆ ಅವೈಲೇಬಲ್ ಇರುತ್ತೆ. ಬೇರೆ ಯಾವುದೋ ಬಸ್ಸಿಗೆ ನಿಮಗೆ ಆ ಥರ ಆಪ್ಷನ್ಸ್ ಇರಲ್ಲ. ಸೊ ಇನ್ ಕೇಸ್ ನೀವು ಸಾಗರ ಮುಖಾಂತರ ಹೋಗ್ತೀನಿ ಅಂದರೆ ಸಾಗರಕ್ಕೆ ಹೋಗಿ ಮತ್ತೆ ಅಲ್ಲಿ ಬಸ್ ಚೇಂಜ್ ಮಾಡಿ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ರೀಚ್ ಆಗ್ಬೋದು. ಇನ್ನು ಬಸ್ ಫೇರ್ ನೋಡೋದಾದರೆ ಒಬ್ಬರಿಗೆ 489 ರೂಪಾಯಿ ಚಾರ್ಜ್ ಮಾಡ್ತಾರೆ. ಡೈರೆಕ್ಟಾಗಿ ನೀವು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಬೇಕಂದ್ರೆ ಬೆಂಗಳೂರಿಂದ. ಇನ್ನು ಸಾಗರ ಮುಖಾಂತರ ಹೋಗ್ತೀನಿ ಅಂತಂದರೆ ಒಬ್ಬರಿಗೆ 383 ರೂಪಾಯಿ ಇರುತ್ತೆ. ಸಾಗರ ರೀಚ್ ಆದಮೇಲೆ ಸಾಗರದಿಂದ ಬೇರೆ ಬಸ್ಸಿಗೆ ಹೋಗಬೇಕಾದ್ರೆ ಅಲ್ಲಿಂದ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಸಿಗಂದೂರು ರೀಚ್ ಆದಮೇಲೆ ತುಂಬ ರೂಮ್ಸ್ಗಳು ಮತ್ತು ಹೋಮ್ ಸ್ಟೇಗಳು ಸಿಗುತ್ತೆ. ನೀವು ಫ್ರೆಶ್ ಅಪ್ ಆಗಿ ದೇವರ ದರ್ಶನ ಮಾಡೋಕ್ಕೆ ಹೋಗ್ಬೋದು. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಹೋದರೆ ಆರಾಮಾಗಿ ದರ್ಶನ ಮಾಡಿ ಬರ್ಬೋದು. ಇನ್ನು ಟೆಂಪಲ್ ದರ್ಶನ ಟೈಮಿಂಗ್ಸ್ ನೋಡೋದಾದರೆ ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಮತ್ತು ಸಾಯಂಕಾಲ 4ರಿಂದ 9ರವರೆಗೆ ಇರುತ್ತೆ. ಮತ್ತು ನಾರ್ಮಲ್ ದರ್ಶನ ಮತ್ತು ಅರ್ಚನೆ ದರ್ಶನ ಅಂತ 2 ಸಪ್ರೇಟ್ ಕ್ಯೂ ಇರುತ್ತೆ. ಇನ್ನು ಪ್ರಸಾದ ಟೈಮಿಂಗ್ಸ್ ನೋಡೋದಾದರೆ ಮಧ್ಯಾಹ್ನ 12 ಗಂಟೆಯಿಂದ 2:45ರವರೆಗೆ ಇರುತ್ತೆ. ರಾತ್ರಿ 8 ಗಂಟೆಯಿಂದ 9:15ವರೆಗೂ ಇರುತ್ತೆ. ಊಟ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಹೋದರೆ ಮಿಸ್ ಮಾಡದೆ ಊಟ ಮಾಡಿ ಬನ್ನಿ. ನೀವೇನಾದರೂ ಸ್ಟೇ ಮಾಡ್ತೀನಿ ಅಂತಂದರೆ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೇ ರೂಮ್ಸ್ ಅವೈಲೇಬಲ್ ಇರುತ್ತೆ. ನೀವು ಅಲ್ಲಿ ಸ್ಟೇ ಮಾಡಿ ಒಂದು ದಿವಸ ಇದ್ದು ವಾಪಸ್ ಬೆಂಗಳೂರಿಗೆ ಬರ್ಬೋದು. ಇನ್ನು ದೇವರ ದರ್ಶನ ಆದಮೇಲೆ ನೀವೇನಾದರೂ ಬೇರೆ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕಂತಂದರೆ ನೀವು ಜೋಗ್ ಫಾಲ್ಸ್ಗೂ ಹೋಗ್ಬೋದು ಮತ್ತು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೂ ಹೋಗ್ಬೋದು. ಇವೆರಡು ಪ್ಲೇಸ್ಗಳು ತುಂಬ ನಿಯರೆಸ್ಟ್ ಆಗುತ್ತೆ ಸಿಗಂದೂರಿಂದ. ಸೊ ನೀವು ಇನ್ ಕೇಸ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಲ್ಲಿ ಹೋಗಿ ವಾಪಸ್ ನೀವು ಬೆಂಗಳೂರು ಕಡೆನೂ ಹೋಗ್ಬೋದು. ಇದು ಇವತ್ತಿನ ವಿಡಿಯೋದ ಸಂಪೂರ್ಣ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತು ಮುಂದಿನ ಹೊಸ ಅಪ್ಡೇಟ್ಸೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.